ಇವತ್ತಿನ ಕ್ಲಾಸಲ್ಲಿ ಡಿಫ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳಿ ನೋಡೋಣಂತೆ. ಲೈಟ್ ಎಲ್ಲಿಂದನೋ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಇನ್ನು ವೇವ್ ಅಂತ ಹೇಳಿ ಟ್ರೀಟ್ ಮಾಡ್ಬೇಕೀಗ. ಇದೆಲ್ಲೋ ಒಂದು ಆಬ್ಸ್ಟಕಲ್ಗೆ ಅಂತಂದ್ರೆ ಯಾವ್ದಾದ್ರು ಒಂದು ಎಡ್ಜ್ ಇರ್ಬೋದು, ಯಾವ್ದಾದ್ರು ಆಬ್ಜೆಕ್ಟ್ ಇಂದು ಆ ಥರ ನಾವು ಅಂದ್ಕೊಂಡ್ರೆ ಈ ಲೈಟ್ ಇಲ್ಲಿ ಬರ್ತಿದ್ದ ಹಾಗೇನೆ ಈ ಎಡ್ಜಸ್ ಅಲ್ಲಿ ಬೆಂಡ್ ಆಗ್ಬಿಡತ್ತೆ. ಬೆಂಡ್ ಆಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗೆ ಸುಮ್ಮನೆ ಸ್ಟ್ರೈಟ್ ಬರೋದಿಲ್ಲ, ಜೊತೆಗೆ ಹೀಗೆ ಡಿಸ್ಪರ್ಸ್ ಆಗಿರುತ್ತೆ, ಮಧ್ಯದಲ್ಲಿ ಬಂದು ಡಿಸ್ಪರ್ಸ್ ಆಗಿಬಿಡುತ್ತೆ. ಇಲ್ಲಿ ಎಡ್ಜಸ್ ಅಲ್ಲಿ ಆಗುವಂಥದ್ದು ಒಂದು ಕಂಡೀಷನ್ ಅದು. ಹೀಗೆ ಡಿವೇಟ್ ಆಗುವಂಥ ನೇಚರ್ ಇಂದನೇ ಇದನ್ನ ಡಿಫ್ರಾಕ್ಷನ್ ಅಂತ ಹೇಳಿ ಕರೀತದೆ. ಇದು ಯಾವುದೋ ಒಂದು ಜೀವ ಇಲ್ಲದೆ ಇರುವಂಥ ಆಬ್ಜೆಕ್ಟ್ ಜೊತೆಗೆ ಆಗಬೇಕು ಅಂತ ಏನಿಲ್ಲ, ನಮ್ಮ ಕಣ್ಣಲ್ಲೂ ಸಹ ಡಿಫ್ರಾಕ್ಷನ್ ಆಗಿರುತ್ತೆ. ನಾವು ನೋಡುವಂಥ ಆಬ್ಜೆಕ್ಟ್ ಇಮೇಜಸ್ ಎಲ್ಲ ಏನಿದೆ ಇವೆಲ್ಲ ಡಿಫ್ರಾಕ್ಷನ್ ಇಂದನೇ ಆಗುವಂಥದ್ದು. ಇಮೇಜ್ ಫಾರ್ಮೇಷನ್ ಆದಾಗ ಸೆಂಟ್ರಲ್ ಇಮೇಜ್ ಏನು ಕ್ರಿಯೇಟ್ ಆಗಿರುತ್ತೆ ಅಥವಾ ಈ ಪ್ಯಾಟರ್ನ್ ನಾವು ಸ್ಟಡಿ ಮಾಡ್ಬೇಕಾದ್ರೆ ಸೆಂಟ್ರಲ್ ಫ್ರಿಂಜ್ ಅಂತ ನಾವೇನು ಕರ್ಕೊಳ್ತೇವೆ ಅದು ಮಾತ್ರ ನಮ್ಮ ಕಣ್ಣು ಹೆಚ್ಚು ಐಡೆಂಟಿಫೈ ಮಾಡುತ್ತೆ. ಒಂದು ಸ್ಲೇಟ್ನ ಹತ್ತಿರದಲ್ಲಿದ್ದಾಗ ಇದರಿಂದ ಸ್ಪೆರಿಕಲ್ ವೇವ್ಸ್ ಹೊರಗೆ ಬರ್ತಾ ಇರ್ತವೆ, ಆ ಸಿಲಿಂಡ್ರಿಕಲ್ ವೇವ್ಸ್. ಇವು ಹೊರಗೆ ಬಂದಾಗ ಇಲ್ಲಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಏನು ನಾವು ಗಮನಿಸ್ತೇವೆ, ಈ ಡಿಫ್ರಾಕ್ಷನ್ ಪ್ಯಾಟರ್ನು ಬೇರೆ ರೀತಿಯಲ್ಲೇ ಇರ್ತದೆ. ಅಂಡ್ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ಇಮೇಜ್ ಕೂಡ ಸ್ಕ್ರೀನ್ ಮೇಲೆನೆ ಬಹಳ ಹತ್ತಿರದಲ್ಲಿರುವಂಥ ಒಂದು ಸ್ಕ್ರೀನ್ ಮೇಲೆನೆ ಬಿದ್ದಿರುತ್ತೆ. ಸೊ ಸೋರ್ಸ್ ಹತ್ತಿರದಲ್ಲಿದ್ದು ಸ್ಕ್ರೀನು ಸಹ ಹತ್ತಿರದಲ್ಲಿದ್ದರೆ ಇಂಥದ್ದನ್ನ ಫ್ರಾಗ್ನಲ್ ಡಿಫ್ರಾಕ್ಷನ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಬಹಳ ದೂರದಿಂದ ಬರುವಂತ ಒಂದು ಲೈಟ್ ಬೀಮ್ ಏನಿದೆ ವೇವ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇದ್ದೀವಿ. ಈಗ ಇದೊಂದು ಅಷ್ಟಕಲ್ಲಿಗೆ ಬಂದು ಹಿಂಗೆ ತಾಕ್ತು ಅಂತಾದ್ರೆ ಇದರಿಂದ ಬರ್ತಾ ಇರುವಂತ ಎಲ್ಲ ವೇವ್ ಫ್ರಂಟ್ಸ್ಗಳು ಪ್ಲೇನ್ ವೇವ್ ಫ್ರಂಟ್ಸ್ಗಳಾಗಿರ್ತವೆ. ಈ ವೇವ್ ಫ್ರಂಟ್ ಇಲ್ಲಿ ತಾಕ್ತಿದ್ದಾಗೇನೆ ಪ್ರತಿಯೊಂದು ವೇವ್ ಫ್ರಂಟ್ ಒಂದು ಸೋರ್ಸ್ ಆಫ್ ಲೈಟ್ ರೀತಿಯಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲೆಲ್ಲ ಲೈಟ್ ಸೋರ್ಸ್ ಇದೆ ಅಂತೇಳಿ ನಾವು ಅನ್ಕೋಬಹುದು. ಈಗ ಮತ್ತೆ ಇಲ್ಲಿ ಈ ಎಡ್ಜಲ್ಲಿ ಇಲ್ಲಿ ಬರ್ತಿದ್ದಾಗೇನೆ ಎಡ್ಜಲ್ಲಿ ಅದು ಡಿಫ್ರಾಕ್ಟ್ ಆಗಿಬಿಡುತ್ತೆ. ಡಿಫ್ರಾಕ್ಟ್ ಆಗಿ ಎಲ್ಲೋ ಬಹಳ ದೂರದಲ್ಲಿ ಇಮೇಜ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಹಾಗಾದ್ರೆ ಸೋರ್ಸ್ ಬಹಳ ದೂರದಲ್ಲಿದೆ, ಇನ್ಫಿನಿಟ್ ಡಿಸ್ಟೆನ್ಸ್ ಅಲ್ಲಿ. ಅದೇ ರೀತಿ ಸ್ಕ್ರೀನ್ ಸಹ ಬಹಳ ದೂರದಲ್ಲಿ. ಸ್ಕ್ರೀನ್ ಅಂತಂದ್ರೆ ಯಾವುದೋ ಒಂದು ಗೋಡೆನೇ ಆಗಿರ್ಬೇಕು ಅಥವಾ ಒಂದು ಬಟ್ಟೆನೇ ಆಗಿರ್ಬೇಕು ಅಂತ ಹೇಳಿ ಏನಿಲ್ಲ, ನಮ್ಮ ಕಣ್ಣು ಕೂಡ ಸ್ಕ್ರೀನ್ ಅಂತಾನೆ ನಾವು ಟ್ರೀಟ್ ಮಾಡ್ಕೋಬಹುದು. ಸೊ ಸ್ಕ್ರೀನ್ ಕೂಡ ಬಹಳ ದೂರದಲ್ಲಿದೆ. ಸೊ ಸೋರ್ಸು ಬಹಳ ದೂರದಲ್ಲಿರುತ್ತೆ, ಸ್ಕ್ರೀನು ಬಹಳ ದೂರದಲ್ಲಿದ್ರೆ ಈ ಥರ ಆಗುವಂಥ ಡಿಫ್ರಾಕ್ಷನ್ ಏನಿದೆ ಇದನ್ನೇ ಫ್ರಾನ್ಹೋಫರ್ ಡಿಫ್ರಾಕ್ಷನ್ ಅಂತೇಳಿ ಕರ್ಕೊಳ್ತೇವೆ. ಸ್ಕ್ರೀನ್ ಮತ್ತೆ ಸ್ಲಿಟ್ ಇರುವಂತ ಒಂದು ಜಾಗ, ಇದಕ್ಕೆ ಒಂದು ಪ್ಯಾರಲ್ ಬೀಮ್ ಲೈಟ್ ವೇವ್ ಏನಿದೆ ಅದು ಬರ್ತಾ ಇರುತ್ತೆ. ಎಲ್ಲ ಕಡೆನೂ ಲೈಟ್ ಇದೆ ಅಂತೇಳಿ ತೋರಿಸ್ಕೋಬೋದು. ಈಗಾಗಲೇ ನಾನು ಹೇಳಿದಾಗೆ ಇದರಲ್ಲಿ ನಾವು ನೋಡೋದು ಪ್ಲೇನ್ ವೇವ್ ಫ್ರಂಟ್ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮಧ್ಯದ್ದು ಸ್ಪಾಟ್ ಏನಿದೆ ಆಕ್ಸಿಸ್ ಮೇಲೆ ಇಲ್ಲೊಂದು ಪಾಯಿಂಟ್ ಅನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಈ ಲೋಕಸ್ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಲೈಟ್ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಅದೇ ರೀತಿಯಲ್ಲಿ ಈ ಟಾಪ್ ಎಡ್ಜಲ್ಲಿ ಒಂದು ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡ್ರೆ ಅಲ್ಲೊಂದು ಸೋರ್ಸ್ ಇದೆ ಅಂತ ಹೇಳಿ ನಾವು ಅನ್ಕೋಬಹುದು. ಇವೆರಡರಿಂದನೂ ವೇವ್ಸ್ಗಳು ಬಂದು ಇಲ್ಲೆಲ್ಲೋ ಹೋಗಿ ಟಚ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಹೀಗಿದೆ. ಇದೊಂದು ಸೋರ್ಸ್ ಎ, ಇದೊಂದು ಬಿ ಅಂತ ಹೇಳಿ ನಾವು ಅನ್ಕೋಬಹುದು. ಅವಾಗ ಈ ಎರಡು ಲೈಟ್ ವೇವ್ಸ್ಗಳು ಇಲ್ಲಿ ಹೋಗಿ ಬೀಳ್ತಾ ಇದೆ. ಈಗ ನಾವಿಲ್ಲೇನು ಮಾಡ್ಕೋಬಹುದು ಅಂತಂದ್ರೆ ಜಾಮೆಟ್ರಿಯಿಂದ ಈ ತರ ಒಂದು ಕನ್ಸ್ಟ್ರಕ್ಷನ್ ನಾವು ಮಾಡ್ಕೊಂಡ್ರೆ ಈ ಆಂಗಲ್ ಥೀಟಾ ಆಗಿದೆ. ಅವಾಗ ಈ ಆಂಗಲ್ ಕೂಡ ಥೀಟಾ ಆಗಿರುತ್ತೆ. ಅವಾಗ ಈ ಲೆಂತ್ ಏನಿದೆ ಈ ಲೆಂತ್ ಡೆಲ್ಟಾ ಆಗ್ತದೆ. ಡೆಲ್ಟಾ ಅಂತ ನಾನು ಇಲ್ಲೇನು ಬರ್ತೀನಿ, ಇದೇ ಪಾತ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಹಾಗಾದ್ರೆ ಈಗ ಎ ಮತ್ತೆ ಬಿ ಇಂದ ಎರಡು ವೇವ್ಸ್ ಪಾಯಿಂಟ್ ಪಿಗೆ ಹೋಗ್ತಾ ಇದೆ ಅಂತ ಹೇಳಿ ಅಂದ್ಕೊಂಡ್ರೆ
ಈ ಜಾಮೆಟ್ರಿಯಿಂದ ನಾವೇನು ಬರ್ಕೋಬೋದು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಡೆಲ್ಟಾ ಡಿವೈಡ್ ಬೈ ಈ ವಿಡ್ತ್ ಎ ಬಿ. ಸಪೋಸ್ ಈ ಪಾಯಿಂಟ್ ಕೆಳಗಡೆ ಇರೋದನ್ನ ಸಿ ಅಂತ ನಾನು ಕರ್ಕೊಳ್ತೀನಿ. ಈಗ ವಿಡ್ತ್ ಆಫ್ ದ ಸ್ಲಿಟ್ ಎ ಇದೆ ಅಂತ ನಾನು ಅನ್ಕೊಂಡ್ರೆ, ಅಂದ್ರೆ ಇದಿಷ್ಟು ಎ ಇದ್ರೆ ಈ ಎ ಬಿ ಏನಿದೆ ಅದು a/2 ಆಗುತ್ತೆ. ಇದಿಷ್ಟು ಎ ಆದ್ರೆ ಇದಿಷ್ಟು a/2 ಆಯ್ತು. ಹಾಗಾದ್ರೆ a/2 ತಗೊಂಡೋಗಿ ನಾವಿಲ್ಲಿ ಹಾಕೊಂಡಾಗ ಸೈನ್ ಥೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಡಿವೈಡ್ ಬೈ a/2 ಅಂತ ಬಂತು. ಹೀಗೆ ಡೆಲ್ಟಾನ ನಾನು ಸಾಲ್ವ್ ಮಾಡಿದ್ರೆ ಡೆಲ್ಟಾ ಈಕ್ವಲ್ ಟು a/2 ಸೈನ್ ಥೀಟಾ ಅಂತ ಹೇಳಿ ಫಾರ್ಮುಲಾ ಬರುತ್ತೆ. ಈಗ ಈ ಬೇಸಿಕ್ ಫಾರ್ಮುಲಾನ ನಾವು ಮೈಂಡಲ್ಲಿ ಇಟ್ಕೊಂಡು ಮುಂದೆ ಬೇರೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ತೇವೆ. ಈಕ್ವಲ್ ಟು ಡೆಲ್ಟಾ ಅಂತ ಏನು ಫಾರ್ಮುಲಾ ಇದೆ, ಇದರಲ್ಲಿ ಡೆಲ್ಟಾ ಅಂತಂದ್ರೆ ಪಾತ್ ಡಿಫರೆನ್ಸ್ ಇವೆರಡರ ಮಧ್ಯದಲ್ಲಿರುವಂಥದ್ದು. ನೆನಪಿರ್ಲಿ, ಫೇಸ್ ಅಂದ್ರೆ ಆಂಗಲ್ ಇರುವಂಥ ಡಿಫರೆನ್ಸ್ ಅಂತಂದ್ರೆ ಫೇಸ್ ಆರ್ ಆಂಗಲ್ ಡಿಫರೆನ್ಸ್. ಡೆಲ್ಟಾ ಅಂತ ಅಂದ್ರೆ ಪಾತ್ ಡಿಫರೆನ್ಸ್, ಲೆಂತ್ ಅಲ್ಲಿ ಇರುವಂಥ ಡಿಫರೆನ್ಸ್. ಹಾಗಾದ್ರೆ ಇವೆರಡರಿಂದ ಒಂದಿರೋ ಪಾತ್ ಡಿಫರೆನ್ಸ್ ಡೆಲ್ಟಾ. ಸಪೋಸ್ ಡೆಲ್ಟಾ ಇಸ್ ಈಕ್ವಲ್ ಟು λ/2. ಲ್ಯಾಂಬ್ಡಾ ಅಂತಂದ್ರೆ ಮೊನೋಕ್ರೊಮ್ಯಾಟಿಕ್ ಲೈಟ್ ಇಂದು ವೇವ್ ಲೆಂತ್. ನೆನಪಿರ್ಲಿ, ನಾವಿಲ್ಲಿ ಏನ್ ಬರ್ಕೊಂಡಿದೀವಿ, ಇದು ಮೊನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೆ ಒಂದೇ ಒಂದು ವೇವ್ ಲೆಂತ್ ಇರುವಂತದ್ದು. ಸೊ ಡೆಲ್ಟಾ ಇಸ್ ಈಕ್ವಲ್ ಟು λ/2 ಆಯ್ತು ಅಂತ ಅನ್ಕೊಂಡ್ರೆ, ಅವಾಗ ಈ ಎರಡು ವೇವ್ಸ್ಗಳು ಇಲ್ಲಿ ಔಟ್ ಆಫ್ ಫೇಸ್ ಅಲ್ಲಿ ಬಂದು ರೀಚ್ ಆಗ್ತಾ ಇರ್ತವೆ. ಸೊ ಯಾವಾಗ ಎರಡು ಲೈಟ್ ವೇವ್ಸ್ಗಳು ಔಟ್ ಆಫ್ ಫೇಸ್ ಅಲ್ಲಿ ಬಂದು ರೀಚ್ ಆಗ್ತಾ ಇರ್ತವೆ, ಇಲ್ಲಿ ಕಂಪ್ಲೀಟ್ ಕ್ಯಾನ್ಸಲೇಷನ್ ಆಗ್ತವೆ. ಸೊ ಎರಡು ಕ್ಯಾನ್ಸಲೇಷನ್ ಆಗಿ ಡಾರ್ಕ್ ರೀಜನ್ ಅಪಿಯರ್ ಆಗುತ್ತೆ. ಹಾಗಾದ್ರೆ ಈಗ ನಾವಿಲ್ಲಿ ಬರೆಯುವುದಾಗಿರೋದು ಹೇಗೆ ಅಂತಂದ್ರೆ a/2 ಸೈನ್ ಥೀಟಾ ಇಸ್ ಈಕ್ವಲ್ ಟು λ/2 ಇದನ್ನು ನಾವು ಬರೀಬೋದು. ಇದೇ ರೀತಿ ನಾವು ಇನ್ನೂ ಕೆಲವು ಫ್ರಿಂಜಸ್ ಮೇಲೆ ಕನ್ಸಿಡರ್ ಮಾಡಿದ್ರೆ ಅಲ್ಲೆಲ್ಲ ಡಾರ್ಕ್ ಇರ್ತದೆ. ಹೀಗೆ ಎಷ್ಟನೇ ಡಾರ್ಕ್ ಬೇಕಾದ್ರೂ ನಾವು ಮಾರ್ಕ್ ಮಾಡ್ಕೊಳ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂತಂದ್ರೆ ಇದರ ಇಂಟೆಗ್ರಲ್ ಮಲ್ಟಿಪಲ್ಸ್ಗಳಿಗೆ ಅದು ಬರ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಈಗ ನಾವಿಲ್ಲಿ ಬರೆಯೋದಾಗಿರೋದು ಇನ್ನೊಂದು ರೀತಿಯಲ್ಲಿ ಹೇಗೆ ಅಂತಂದ್ರೆ ಆರ್ a/2 ಸೈನ್ ಥೀಟಾ ಇಸ್ ಈಕ್ವಲ್ ಟು ಇದರ ಮಲ್ಟಿಪಲ್ಸ್. ಇಟ್ ಮೇ ಬಿ +1 ಆರ್ -1 +2 ಆರ್ -2. ಇದರಿಂದ ಮುಂದೆ 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 ಅನ್ನೋ ಅರ್ಥ. ಹಾಗಾದ್ರೆ +1 ಆರ್ -1 +2 ಆರ್ -1 -2 ಈ ತರ ಏನಿದೆ ಇದನ್ನು ನಾವು ಇನ್ ಜನರಲ್ +r-m ಅಂತ ಹೇಳಿ ಬರಬಹುದು. ಪ್ಲಸ್ ಅಂತಂದ್ರೆ ಉದಾಹರಣೆಗೆ ಈ ಸೆಂಟ್ರಲ್ ಇಂದ ಮೇಲ್ಗಡೆಗೆ ಅಂತ ಅನ್ಕೊಂಡ್ರೆ, -1 ಅಂತಂದ್ರೆ ಸೆಂಟ್ರಲ್ ಇಂದ ಕೆಳಗೆ ಅನ್ನೋ ಅರ್ಥ ಬರುತ್ತೆ. m ಇಂಟು λ/2 ಅಂತ ಹೇಳಿ ಇದೆ. ಈಗ ಇನ್ನೂ ಸಾಲ್ವ್ ಮಾಡಿದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು +r- m ಇಂಟು λ/a ಅಂತ ಹೇಳಿ ಒಂದು ಕಂಡೀಷನ್ ನಮಗೆ ಅಪಿಯರ್ ಆಗ್ತದೆ. ಈ ಕಂಡೀಷನ್ ಇಂದ ನಾವು ಮುಂದೆ ಈ ಇದರಲ್ಲಿ ಸೆಂಟ್ರಲ್ ಫ್ರಿಂಜ್ ವಿಡ್ತ್ ಇಂಥವನ್ನೆಲ್ಲ ಕಂಡುಹಿಡ್ಕೊಳ್ಬೋದು. ಥೀಟಾ ಇಸ್ ಈಕ್ವಲ್ ಟು m ಇಂಟು λ/a ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಈಗ ಈ ಆಂಗಲ್ ಥೀಟಾ ಏನಿದೆ, ಆ ಥೀಟಾ ತುಂಬಾ ಸಣ್ಣದು ಅಂತ ಅನ್ಕೊಂಡ್ರೆ, ಥೀಟಾ ಇಸ್ ವೆರಿ ಸ್ಮಾಲ್, ಅವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈನ್ ಥೀಟಾ is approximately equal to theta, so which is equal to m into lambda divided by a ಅಂತ ಹೇಳಿ ಇಕ್ವೇಶನ್ ಬರುತ್ತೆ. ಈಗ ಮುಂದೆ ಈ ವಿಡ್ತ್ ಏನಿದೆ, ಈ ವಿಡ್ತ್ ನಾನು ಎಕ್ಸ್ ಅಂತ ಅಂದ್ರೆ ಸ್ಲಿಟ್ಗೂ ಸ್ಕ್ರೀನ್ಗೂ ಇರುವಂತ ಡಿಸ್ಟೆನ್ಸ್ ಎಕ್ಸ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಬಂದಿರೋದು ಎಂತ್ ಡಾರ್ಕ್ ಫ್ರಿಂಜ್. ಈಗಾಗಲೇ ಹೇಳಿದ್ನಲ್ಲ, ಇದು ಔಟ್ ಆಫ್ ಫೇಸ್ ಅಲ್ಲಿರುವಂತ ಕಂಡೀಷನ್ ಇದು ಹೇಗೆ ಬಂತು ಅಂತ ಹೇಳಿ ಗೊತ್ತಾಗಿದೆ. ಹಾಗಾದ್ರೆ ಇದು ಡಾರ್ಕ್ ಫ್ರಿಂಜ್, ಸೊ ಎಂತ್ ಡಾರ್ಕ್. ಹಾಗಾಗಿ ಈ ವಿಡ್ತ್ ಏನಿದೆ ಇದು ಅಥವಾ ಈ ಹೈಟ್
ಇದನ್ನು ನಾನು YM ಅಂತ ಹೇಳಿ ಬರ್ಕೋಬೋದು. YM ಅಂತ ಹೇಳಿ ಆಯ್ತು. ಅದು ಯಾವಾಗ YM ಆಗ್ತದೆ, ಇದು ಯಾವಾಗ X ಆಗ್ತದೆ, ಇದು ಥೀಟಾ ಇದೆ. ಸೊ ಜೊಮೆಟ್ರಿಯಿಂದ tan θ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ YM, ಅಡ್ಜಸೆಂಟ್ ಅಂತಂದ್ರೆ X. ಈ ಫಾರ್ಮುಲಾ ಬಂತು. ಈಗಾಗಲೇ ನಾವು ಹೇಳಿದಾಗೇನೆ ಥೀಟಾ ಇಸ್ ವೆರಿ ಸ್ಮಾಲ್ ಅಂತ ಇರೋದ್ರಿಂದ ಈಗ ನಾವಿಲ್ಲಿ ಥೀಟಾ ಇಸ್ ಈಕ್ವಲ್ ಟು YM ಡಿವೈಡ್ ಬೈ X ಅಂತ ಹೇಳಿ ಅಪ್ರಾಕ್ಸಿಮೇಟ್ ಮಾಡ್ಕೋಬೋದು. ಹೀಗಿದೆ. ಸೊ ಈಗ ಇದು ಈ ಈಕ್ವೇಶನ್ ತಂದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಥೀಟಾ ಜಾಗದಲ್ಲಿ ಸೊ YM ಡಿವೈಡ್ ಬೈ X ಇಸ್ ಈಕ್ವಲ್ ಟು M ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ A ಅಂತ ಹೇಳಿ ಬರುತ್ತೆ. ಅಥವಾ YM ಇಸ್ ಈಕ್ವಲ್ ಟು M ಇಂಟು X ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ A ಅಂತೇಳಿ ಫಾರ್ಮುಲಾ ಬಂತು. ಇದೊಂದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ಆಗಿ ನಮಗೆ ಅಪಿಯರ್ ಆಗುತ್ತೆ. ಸೊ ಈ ಥರ ನಮಗೆ ಅಪಿಯರ್ ಆಗುತ್ತೆ. ಸ್ಕ್ರೀನಲ್ಲಿ ಲೈಟ್ ಈ ಕಡೆಯಿಂದ ಬರ್ತಾ ಇರುತ್ತೆ. ಸೊ ಬಂದಿರೋಂಥ ಲೈಟ್ ಏನಿದೆ ಅದು ಡಿಫ್ರಾಕ್ಟ್ ಆಗಿ ಎಡ್ಜಸ್ ಅಲ್ಲಿ ಈ ಮಧ್ಯದಲ್ಲಿ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಏನಿದೆ ಇದು ಅಪಿಯರ್ ಆಗುತ್ತೆ. ಇದರ ಬಿಡ್ತು ಸ್ಲಿಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಡಿಫ್ರಾಕ್ಟ್ ಆದಂಥ ಲೈಟ್ ಏನಿದೆ ಅದು ಈ ಥರ ಬಂದಿರುತ್ತೆ. ಸ್ವಲ್ಪ ವೈಡ್ ಆಗಿ ಇಲ್ಲಿ ಬಂದು ಇಲ್ಲಿ ನಿಲ್ತಾ ಇರುತ್ತೆ. ಹಾಗಾದ್ರೆ ಈ ಪಾಯಿಂಟ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಕಡೆಯಿಂದ ಏನು ಲೈಟ್ ಬರುತ್ತೆ ಅದ್ರಲ್ಲಿ ಡಿಫ್ರಾಕ್ಟ್ ಆಗಿ ಈ ಸ್ಲಿಟ್ ಇನ್ ಬಿಡ್ತಾ ಏನಿದೆ ಅಷ್ಟೇ ಇಲ್ಲಿ ಬ್ರೈಟ್ನೆಸ್ ನ ಕೊಡೋದಿಲ್ಲ, ಅಲ್ಲಿಗೆ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಅನ್ನ ಅದು ತೋರಿಸುತ್ತೆ. ಕಾರಣ ಏನು ಅಂತಂದ್ರೆ ಎಡ್ಜಸ್ ಆಗುವಂತ ಡಿಫ್ರಾಕ್ಷನ್. ಈ ಡಿಫ್ರಾಕ್ಷನ್ ಇಂದ ಇಲ್ಲಿ ನಮಗೆ ಏನ್ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಇದನ್ನೇ ಸೆಂಟ್ರಲ್ ಫ್ರಿಂಜ್ ಅಂತ ಹೇಳಿ ಕರ್ಕೊಳ್ತೇವೆ. ಈ ಸೆಂಟ್ರಲ್ ಫ್ರಿಂಜ್ ಎರಡೂ ಬದಿಗಳಲ್ಲಿ ಒಂದೇ ರೀತಿಯಾಗಿ ನಮಗೆ ಬೇರೆ ವೈಟ್ ಮತ್ತೆ ಡಾರ್ಕ್ ಫ್ರಿಂಜಸ್ಗಳು ಕಾಣಿಸ್ತಾ ಇರ್ತವೆ. ಸೊ ಇದು ಡಾರ್ಕ್ ಫ್ರಿಂಜ್, ಇದು ವೈಟ್ ಫ್ರಿಂಜ್. ಇದೇ ರೀತಿ ಡಾರ್ಕ್ ಮತ್ತೆ ವೈಟ್ ಈ ತರ ಇರುತ್ತೆ. ಕೆಳಗೂ ಅದೇ ಆರ್ಡರ್ ಅಲ್ಲಿ ಇರ್ತದೆ. ಬ್ರೈಟ್ ಡಾರ್ಕ್ ಅನ್ನೋ ಅರ್ಥದಲ್ಲಿ ಇರ್ತದೆ. ಮೊದಲನೇ ಡಾರ್ಕ್, ಇದಾದ ನಂತರ ಮತ್ತೆ ವೈಟ್, ಡಾರ್ಕ್ ವೈಟ್ ಈ ರೀತಿಲಿ ಬರ್ತಾ ಇರುತ್ತೆ. ಈಗ ನಮಗೆ ಪ್ರಶ್ನೆ ಎಲ್ಲಿರುತ್ತೆ ಅಂತಂದ್ರೆ ಈ ಸೆಂಟ್ರಲ್ ವಿಡ್ತ್ ಇದೆಯಲ್ಲ ಈ ಫ್ರಿಂಜ್, ಅದರದ್ದು ವಿಡ್ತ್ ಎಷ್ಟು ಅನ್ನೋದನ್ನ ಅಥವಾ ಹೈಟ್ ಎಷ್ಟು ಅನ್ನೋದನ್ನ ಕಂಡಿಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನು ಆನ್ಸರ್ ಅಂತಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ YM ಇಸ್ ಈಕ್ವಲ್ ಟು M ಇಂಟು X ಲ್ಯಾಂಬ್ಡಾ ಡಿವೈಡ್ ಬೈ A ಈ ಫಾರ್ಮುಲಾ ಇದೆ. ಈಗ ನಾವು ಇಲ್ಲಿಗೆ ಫಸ್ಟ್ ಫ್ರಿಂಜಿಗೆ ಹಾಕೋದು ಅಂತಂದ್ರೆ ಇದು M ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ M ಇಸ್ ಈಕ್ವಲ್ ಟು 1 ಹಾಕಿದಾಗ Y1 ಸಿಗುತ್ತೆ. ಸೊ Y1 ಇಸ್ ಈಕ್ವಲ್ ಟು ಇಟ್ ಈಸ್ 1 ಇಂಟು X ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ A ಅಂತ ಹೇಳಿ ಬರುತ್ತೆ. ಸೊ ಇದು ಅಂತಂದ್ರೆ ಇದು X ಲ್ಯಾಂಬ್ಡಾ ಡಿವೈಡ್ ಬೈ A ಅಂತ ಹೇಳಿ ಆಯ್ತು. ಅದೇ ರೀತಿಲಿ ಇಲ್ಲಿ ಕೆಳಗಡೆಗೂ ನಾವು ಕಂಡುಹಿಡ್ಕೋಬಹುದು. ಇದನ್ನು ನಾವು Y1 ಅಂತ ಹೇಳಿ ಅನ್ಕೋಬಹುದು ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್. ಸೊ ಇದು ಕೂಡ ಫಸ್ಟ್ ಡಾರ್ಕ್ ಫ್ರಿಂಜ್ ಆಗುತ್ತೆ. ಹಾಗಾದ್ರೆ ಕೆಳಗಡೆಯಲ್ಲಿ ಇನ್ನೊಂದು Y1 ಬರುತ್ತೆ. ಕೆಳಗಡೆಯಲ್ಲಿ ಬರುವಂತ Y1 ಇಲ್ಲಿಂದ ಈ ಕಡೆ ಬರುವಂತದ್ದು, ಅದು ಕೂಡ Y1 ಇಸ್ ಈಕ್ವಲ್ ಟು X ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ A ಅಂತ ಹೇಳಿ ಅನ್ಕೋಬಹುದು. ಹಾಗಾದ್ರೆ ಈ ಟೋಟಲ್ ವಿಡ್ತ್ ಏನಿದೆ ಇಲ್ಲಿಂದ ಇಲ್ಲಿಗಿರುವಂಥದ್ದು, ಈ ವಿಡ್ತ್ ಇಟ್ ಈಸ್ 2 ಟೈಮ್ಸ್ Y1. ಹಾಗಾದ್ರೆ ನಮಗೆ ವಿಡ್ತ್ ಆಫ್ ಸೆಂಟ್ರಲ್ ಫ್ರಿಂಜ್ ಏನಿದೆ ಅದನ್ನು ಕಂಡುಹಿಡಿಯೋದು ಅಂತಾದ್ರೆ 2Y1 ಇಸ್ ಈಕ್ವಲ್ ಟು 2 ಟೈಮ್ಸ್ X ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ A